ಏನ್ ಮಾಡ್ತಾರೆ ಅಂದ್ರೆ ಪಪ್ಪಾಯಿ ತಿನ್ಬಾರ್ದು ಅಂತ ಹೇಳ್ಕೊಡ್ತಾರೆ, ಮತ್ತೆ ಮೊಟ್ಟೆ ತಿನ್ಬಾರ್ದು ಅಂತ ಹೇಳ್ಕೊಡ್ತಾರೆ. 6 ತಿಂಗಳು ಮೇಲ್ಪಟ್ಟ ಮಕ್ಕಳುಗಳಿಗೆ ನಾವೇನ್ ಮಾಡ್ಬಿಡ್ತೀವಿ ಇವಾಗ ಮಾತಾಡ್ತು ಅಂದ್ರೆ ಸರಿ ಸರಿ ರಾಗಿ ಸರಿ ಇದೊಂದು ಇಟ್ಕೊಂಡ್ಬಿಟ್ಟಿದೀವಿ, ಮೈಂಡಾಗಿ ಬಂದ್ಬಿಟ್ಟಿರುತ್ತೆ. ಎಲ್ಲರನ್ನ ಮೊಳಕೆ ಕಟ್ಟಿ ಬೇಯಿಸಿ ಸ್ನ್ಯಾಕ್ಸ್ ತರ ಮಾಡಿ ತಿನ್ನಿಸ್ಬೇಕು. ಈ ರೀತಿ ಮಾಡ್ತಾ ಬಂದಾಗ ಮಕ್ಕಳಿಗೆ HB ಟೆಸ್ಟ್ ಮಾಡುವಾಗ ಮಕ್ಕಳಿಗೆ ಎಷ್ಟೊಂದು ಮಕ್ಕಳಿಗೆ HB ನೇ ಕಡಿಮೆ ಬರುತ್ತೆ. HB ಅಂದ್ರೆ ಬ್ಲಡ್. ಅದರಿಂದ ಆದಷ್ಟು ನೀವು ಬೆಳಿಗ್ಗೆ ತಕ್ಷಣ ರೈಸ್ ಬಿಟ್ಟು ಬೇರೆ ಏನಾದರೂ ಉಪಯೋಗಿಸ್ಕೊಳ್ಳಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಗರ್ಭಿಣಿ ಮತ್ತು ತಾಯಂದಿರ ಪೋಷಕಾಂಶಗಳ ಪೂರೈಕೆ ಮತ್ತು ಮಕ್ಕಳ ಪೋಷಕಾಂಶಗಳ ಪೂರೈಕೆ ಹೇಗೆ ಮಾಡಬೇಕು ಅಂತ ಅಂಗನವಾಡಿಗಳಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರ ಸಮಾಲೋಚನೆಯನ್ನು ನಡೆಸಲಾಗಿತ್ತು. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಫೆಸಿಲಿಟಿನ ಕೊಡೋಕೆ ಮುಂದಾಗಿದೆ. ತರಕಾರಿಗಳನ್ನು ಅಲ್ಲ, ಬಟ್ ಏನೆಲ್ಲ ಕೊಡ್ಬೋದು, ಏನೆಲ್ಲ ಪೋಷಕಾಂಶಗಳನ್ನು ಒದಗಿಸಬಹುದು ಅಂತ ಇವತ್ತಿನ ಒಂದು ಸಮಾಲೋಚನೆಯಲ್ಲಿ ಹೇಳ್ತಾರೆ. ಅದನ್ನು ಕೇಳಿಸ್ಕೊಳ್ಳಿ. ಪೌಷ್ಟಿಕಾಹಾರದ ಬಗ್ಗೆ ಮಕ್ಕಳಿಗೋಸ್ಕರ ಮತ್ತೆ ಬಾಣಂತಿ ಬಸ್ರಿಗೋಸ್ಕರ ಹೇಳ್ತಾ ಇದ್ದೀವಿ, ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಓಕೆ. ಹೆಲ್ತ್ ಬಗ್ಗೆ ಮತ್ತೆ ಯಾವ ತರ ಊಟ ಮಾಡಬೇಕು, ಯಾವ ತರ ಇರಬೇಕು. ಯಾಕಂದ್ರೆ ಇವಾಗ BP ಶುಗರ್ ಜಾಸ್ತಿ ಆಗಿರೋದ್ರಿಂದ ನಿಮಗೂ ಅಷ್ಟೇನೆ ಬೇರೆ ರೈಸ್ ತಿನ್ನೋದನ್ನ ಬಿಟ್ಟು ಪೌಷ್ಟಿಕಾಹಾರದ ಮೊಳಕೆ ಕಟ್ಟಿದ ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣು ದಿನ ಮಕ್ಕಳಿಗೆ ಒಂದು ಮೊಟ್ಟೆ ಕೊಡಬೇಕು. ಇನ್ಕ್ರೀಸ್ ಆಗ್ಬೇಕಾದ್ರೆ ಬೀಟ್ರೋಟು ಮತ್ತೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲ ಉಪಯೋಗಿಸ್ಬೇಕು ಅಂತ ಪ್ರೋಗ್ರಾಮ್. 6 ತಿಂಗಳಾದ್ಮೇಲೆ ತಿನ್ಸ್ಬೇಕಂದ್ರೆ ಯಾವ ರೀತಿ ತಿನ್ಸ್ಬೇಕು ಗೊತ್ತಾ? ಮೊಳಕೆ ಕಟ್ಟಿ ಚೆನ್ನಾಗಿ ಬೇಯಿಸಿ ಪೇಸ್ಟ್ ಮಾಡ್ಕೊಂಡು ಮಕ್ಕಳಿಗೆ ನೀವು ತಿನ್ನಿಸುವಾಗ ಅದು 1 ಟೈಮು. ಮತ್ತೆ ರೈಸ್ಗೆ ಒಂದು ಸ್ವಲ್ಪ ಸೊಪ್ಪುಗಳೆಲ್ಲ ಹಾಕಿ ತರಕಾರಿ ಎಲ್ಲ ತುರ್ತಿ ಅದೊಂದು ಟೈಮ್, 2 ಟೈಮ್ ಆಯ್ತಾ. ಮತ್ತೆ ಸಿರಲ್ ಹಾಕಿ 1 ಟೈಮ್. ಆ ತರ ಒಂದೊಂದೇ ಐಟಮ್ ನ ತಿನ್ನಿಸೋದ್ರಿಂದ ಏನಾಗುತ್ತೆ, ನಿಮ್ಗೆ ಯಾವ್ದ್ರಲ್ಲಿ ಅಲರ್ಜಿ ಆಗುತ್ತೆ, ಮೊಳಕೆ ಕಟ್ಟು ಕಾಳಲ್ಲಿ ಆಯ್ತಾ, ರೈಸಲ್ಲಿ ಆಯ್ತಾ ಅಂತ ನಿಮ್ಗೆ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ನಾವೇನ್ ಮಾಡ್ತೀವಿ, ಮಾಸ್ಟರ್ ರಾಗಿ ಸರಿ ಅಂದ್ರೆ ಒಟ್ಟಿಗೆ ಹಾಕಿ ರುಬ್ಬಿ ಬೀಸ್ಬಿಡ್ತೀವಿ. ಆ ತರ ಮಾಡಬಾರ್ದು. ಒಂದೊಂದೇ ಐಟಮ್ ನ ತಿನ್ನಿಸ್ತಾ ಬಂದಾಗ ಯಾವ್ದ್ರಲ್ಲಿ ಅಲರ್ಜಿ ಆಗುತ್ತೆ, ಇಲ್ಲ ಬಾದಾಮಿಲ್ ಆಯ್ತಾ, ಗೋಡಂಬಿಲ್ ಆಯ್ತಾ, ಕಾಳುಗಳಲ್ಲಿ ಆಯ್ತಾ, ರಾಗಿಲ್ ಆಯ್ತಾ, ಅಕ್ಕಿಲ್ ಆಯ್ತಾ, ಈ ರೀತಿ ಏನು ಗೊತ್ತಾಗಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕಂದ್ರೆ ಒಂದೊಂದೇ ಐಟಮ್ ನ ಒಂದ್ಸತಿ ಕ್ಯಾರೆಟು, ಇದು ಆಲೂಗೆಡ್ಡೆನ ಬೇಯಿಸಿ ಕ್ಯಾರೆಟ್ ನ ತುರಿದು ಚೆನ್ನಾಗಿ ಮಕ್ಕಳಿಗೆ ಅನ್ನದ ಜೊತೆ ಮಿಕ್ಸ್ ಮಾಡಿ ಕೊಡ್ಬೇಕು. ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಆ ರೀತಿ ಒಂದೊಂದೇ ಐಟಮ್ ನ ಅಲ್ಲಿಗೆ 2 ಅವರ್ಗೆ ಒಂದ್ಸತಿ ಮಕ್ಕಳಿಗೆ ನೀವು ತಿನ್ನಿಸ್ಬೇಕಾಗುತ್ತೆ ಪ್ರೋಟೀನ್ ಆಹಾರಗಳನ್ನ. ಈ ರೀತಿ ಬಂದಾಗ ಕಾಳುಗಳನ್ನ ಮೊಳಕೆ ಕಟ್ಟಿ ಬೇಯಿಸಿ ಸ್ನ್ಯಾಕ್ಸ್ ತರ ಮಾಡಿ ತಿನ್ನಿಸ್ಬೇಕು. ಈ ರೀತಿ ಮಾಡ್ತಾ ಬಂದಾಗ ಮಕ್ಕಳಿಗೆ ತುಂಬಾ ಆರೋಗ್ಯವಾಗಿ ರಕ್ತ ಹೆಚ್ಚಿತ ಆಗುತ್ತೆ. ಜೊತೆಗೆ ತಾಯಿ ಎದೆ ಹಾಲು ಕೊಡ್ಬೇಕು. ನೀವು 6 ತಿಂಗಳಾಗೋವರೆಗೂ ಏನು ಕೊಡಬಾರ್ದು. 6 ತಿಂಗಳ ಮೇಲ್ಪಟ್ಟು ನಾನು ಹೇಳಿರೋದನ್ನ ಪದಾರ್ಥಗಳನ್ನ ಒಂದೊಂದೇ ಆಗಿ ಮಕ್ಕಳು ಕೊಡ್ತಾ ಬಂದಾಗ ಯಾವ್ದ್ರಲ್ಲಿ ಏನ್ ತೊಂದರೆ ಆದ್ರೂ ಒಂದೊಂದೇ ಐಟಮ್ ಅಲ್ಲಿ ಇದ್ರಲ್ಲಿ ಅಲರ್ಜಿ ಆಯ್ತು, ಇದ್ರಲ್ಲಿ ಅಲರ್ಜಿ ಆಗಿಲ್ಲ, ಏನಾದ್ರೂ ಗೊತ್ತಾಗುತ್ತೆ, ಭೇದಿ ಆಯ್ತಾ ಇಲ್ವಾ ಅಂತ ಮಾಹಿತಿ ಕಂಡಿಡ್ಕೋಬಹುದು. ಆಮೇಲೆ ಜೊತೆಗೆ ಕಾಯಿಸಿ ಕುದಿಸಿ ಹಾರಿಸೋ ನೀರನ್ನೇ ಉಪಯೋಗಿಸ್ಬೇಕು. 6 ತಿಂಗಳ ಮೇಲ್ಪಟ್ಟು ನೀವು ಕೇಳ್ತೀರಾ ಮೇಡಮ್ ನೀರ್ ಕೊಡ್ಬೋದಾ ಮಗುಗೆ ಅಂತ. ನೀರ್ ಕೊಡ್ಬೇಕು ಖಂಡಿತ. 6 ತಿಂಗಳಾದ್ಮೇಲೆ ತಾಯಿ ಹಾಲನ್ನು ಕೊಡ್ಬೇಕು ಆಹಾರದ ಜೊತೆಗೆ. ಮಾಮೂಲಿ ಕುದಿಸಿ ಹಾರಿಸಿರೋ ನೀರನ್ನು ಕುದಿಸ್ಬೇಕು. ಆ ರೀತಿ ಮಾಡ್ಕೊಬಂದ್ರೆ ಮಕ್ಕಳು ಪೌಷ್ಟಿಕವಾಗಿ ಇವಾಗಿನಿಂದನೇ ಚೆನ್ನಾಗಿ ಬೆಳೀತಾರೆ. ಹೆರಿಗೆ ಸಮಯದಲ್ಲಿ ಅದು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಯೂಸ್ ಆಗುತ್ತೆ. ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಆದ್ರೆ ಬರಬೇಕು. ಅಂಗನವಾಡಿ ದಿನನಿತ್ಯ ನಮ್ಮ ಪ್ರೋಗ್ರಾಮ್ ಇದ್ದೇ ಇರ್ತದೆ. ಏನಿದೆ ಇವತ್ತು ಮಾಹಿತಿನ ತಿಳ್ಕೋಬೇಕು. ಅಂಗನವಾಡಿಗೆ ಬಂದು ಮಕ್ಕಳಿಗೆಲ್ಲ ಇವಾಗ ಸ್ಕೂಲ್ ವೈಸ್ ಹೋಗ್ತೀವಿ, ಇಂಜೆಕ್ಷನ್ HB ಟೆಸ್ಟ್ ಮಾಡ್ಬೇಕಂತ ಪ್ರೋಗ್ರಾಮ್ ಬಂದಿದೆ. HB ಟೆಸ್ಟ್ ಮಾಡುವಾಗ ಮಕ್ಕಳಿಗೆ ಮಕ್ಕಳಿಗೆ HB ನೇ ಕಡಿಮೆ ಬರುತ್ತೆ. HB ಅಂದ್ರೆ ಬ್ಲಡ್. ಯಾಕಂದ್ರೆ ಬೆಳಿಗ್ಗೆ ಇದ್ದು ರೈಸು, ಮಧ್ಯಾಹ್ನ ರೈಸು, ಸಂಜೆ ರೈಸ್ ತಿನ್ನೋದ್ರಿಂದ ಮಕ್ಕಳಿಗೆ ಪೌಷ್ಟಿಕಾಹಾರ ಸಿಗಲ್ಲ. ಸೊ ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣು, ಪಲ್ಯ ಜೊತೆಗೆ ಸೇರ್ಕೋಬೇಕು. ಇಷ್ಟು ರೈಸ್ ಮಾಡಿದ್ರೆ ಇಷ್ಟು ಪಲ್ಯ ಇರಬೇಕು. ಇಲ್ಲ ಅಂದ್ರೆ ಏನ್ ಪಲ್ಯ ಅಂದ್ರೆ ತಗೊಬಂದು ತಿನ್ಬೇಕು ಅನ್ನೋದಿಲ್ಲ. ನಮ್ಮಲ್ಲಿ ಇವಾಗ ಬೇರೆ ದೇಶದಲ್ಲಿ ನೋಡಿ ಸಿಗೋದಿಲ್ಲ ಅಷ್ಟೊಂದು. ಇಲ್ಲೆಲ್ಲ ನೋಡಿ ಹಳ್ಳಿಯಲ್ಲೇ ಇದಿರುತ್ತೆ, ಸೀಟೆಕಾಯಿ ಇರುತ್ತೆ, ಯಾಕಂದ್ರೆ ಒಂದು ಯೂಸ್ ಇರುತ್ತೆ. ಮತ್ತೆ ನುಗ್ಗೆ ಸೊಪ್ಪು ಇರುತ್ತೆ, ಅದೇ ಪಲ್ಯ ಮಾಡ್ಕೊಂಡು ತಿನ್ಬೋದು. ಎಷ್ಟು ಒಳ್ಳೇದು ಗೊತ್ತಾ, ಪಲ್ಯ ಮಾಡ್ಕೊಂಡು ತಿಂದ್ರೆ ದಿನ ಅದು ಹೀಟ್ ಅಂತೀರ. ಆದ್ರೆ ಮೊಳಕೆ ಕಟ್ಟೆ ಕಾಳು ಸೇರಿಸುವಾಗ ಹೀಟ್ ಆಗಲ್ಲ, ತಿನ್ಬೋದು. ಕ್ಯಾಲ್ಸಿಯಂ ಸಿಗುತ್ತೆ, ಮಾಡ್ಕೊಳ್ಳಿ. ಜೊತೆ ಅಂಗನವಾಡಿಲಿ ಎಷ್ಟೊಂದು ಫುಡ್ ಮಾಡಬೇಕು. ಆಲ್ಮೋಸ್ಟ್ ನೀವು ಯೂಸ್ ಮಾಡ್ಕೋಬೋದಂತ ಅದು ಚೆನ್ನಾಗಿ ಬೆಳೀತದೆ. ನಾವು ಚೆನ್ನಾಗಿ ಬೆಳೆಯುತ್ತೆ. ರೊಟ್ಟಿ ಸುಟ್ಕೊಡಿ, ರೊಟ್ಟಿ, ಚಪಾತಿ, ಆ ತರ ಮುದ್ದೆಗಳು ಜಾಸ್ತಿ ಯೂಸ್ ಮಾಡಿ. ರೈಸ್ ಬಿಟ್ಟು, ರೈಸ್ ಬೇಗ ಆಗುತ್ತೆ ಅಂದ್ಬಿಟ್ಟು ರೈಸ್ ಮತ್ತು ಜಾಸ್ತಿ ಯೂಸ್ ಮಾಡಕ್ ಹೋಗ್ತೇವೆ. ಯಾಕಂದ್ರೆ ರೈಸ್ ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ ಇರೋದು, ಮತ್ತೆ ಏನು ಇಲ್ಲ. ಮಕ್ಳಿಗೆ ಆದಷ್ಟು ಕಡಿಮೆ ರೈಸ್ ಕೊಟ್ಟು ಸ್ವಲ್ಪ ಜಾಸ್ತಿ ಸೊಪ್ಪು, ತರಕಾರಿ, ಹಣ್ಣು ಅದನ್ನ ಯೂಸ್ ಮಾಡಿ. ಕ್ಯಾರೆಟ್ ಆಗಿನ ಕಾಲದಲ್ಲೆಲ್ಲ ನೋಡಿ ಎಷ್ಟು ಯೂಸ್ ಮಾಡ್ತಾ ಇದೆ ಅಂತ ಕೇಳಿ ಅವ್ರನ್ನ. ಬರೀ ಮುದ್ದೆ ಅನ್ನ ಇರ್ತಿತ್ತು, ಅನ್ನ
ಅನ್ನ. ಮೊಳಕೆ ಕಟ್ಟಿದ ಕಾಳು ಕೋಲ್ಡ್ ಹಾಕ ಇಲ್ಲ ದಿನ ಒಂದ್ ದಿನ ಬಿಟ್ಟು ಒಂದ್ ದಿವಸ ಕೊಡ್ಬೋದು, ಏನು ತೊಂದ್ರೆ ಇಲ್ಲ ಮಕ್ಕಳಿಗೆ. ಇವಳಿಗೆ ಹೀಟ್ ಜಾಸ್ತಿ ಆಗುತ್ತೆ, ಕೂಲ್ ಮಾಡಕ್ಕೆ ಏನ್ ಮಾಡೋದು? ಇದು ಮಾಮೂಲಿ ಹೆಸರು ಬೇಳೆ, ಬೇಳೆ ಪುರಿ ಮಾಡ್ಬೋದಲ್ಲ, ರಾಗಿ ಗಂಜಿ. ಇಲ್ಲಿ ದಾಳಂಬಿ ಹಾಕೊಂಡು ಕೊಡ್ಬೋದಲ್ಲ, ಹಾ ಹಾ ಹಾ. ಆ ತರ ಮೊಳಕೆ ಕಟ್ಟಿದ ಕಾಳು ಕೊಟ್ರೆ ಮಕ್ಕಳಿಗೆ ಮುಂದಕ್ಕೆ ಅವರು ಸ್ವಲ್ಪ ಗಟ್ಟಿಯಾಗಿ ಇರ್ತಾರೆ. ಇವಾಗೆಲ್ಲ ನೋಡಿ ಇವ್ರ ಕಾಲ ನಾವು ಅಷ್ಟು ಗಟ್ಟಿಯಾಗಿ ಇರ್ತೀವಂತ ಆಗಲ್ಲ. ಇರ್ತೀವ ಈಗ್ಲೇ ಮಂಡಿ ನೋವು ನಮ್ಗೆ, ನಿಜ ಅಲ್ವಾ? ಅದಕ್ಕೆ ನೀವು ಸ್ವಲ್ಪ ಹೌದು ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿಯಲ್ಲಿ ಎಲ್ಲ ಗರ್ಭಿಣಿ ಮಹಿಳೆಯರು ಮತ್ತು ತಾಯಿಯಂದಿರು ಮಕ್ಕಳನ್ನು ಯಾವ ಥರ ಪೋಷಣೆ ಮಾಡ್ಕೋಬೇಕು, ಮತ್ತು ನಾವು ಹೆರಿಗೆ ಆದ ನಂತರ ನಮ್ಮ ಬಾಡಿಯನ್ನು ಹೇಗೆ ಮತ್ತೆ ಮೊದಲಿನ ಥರ ಮಾಡ್ಕೊಳ್ಳೋದು, ಅಂದರೆ ಪೌಷ್ಟಿಕ ಆಹಾರವನ್ನು ಹೇಗೆ ನಮ್ಮ ಬಾಡಿಗೆ ಪೂರೈಕೆ ಮಾಡ್ಕೊಳ್ಳೋದು, ಸೊ ಎಲ್ಲ ಮಾಹಿತಿಯನ್ನು ಕೂಡ ಇಂಚಿಂಚಾಗಿ ನಮ್ಮ ಒಂದು ಆಶಾ ಕಾರ್ಯಕರ್ತರಾಗಿರ್ಬೋದು ಮತ್ತು ನಮ್ಮ ಒಂದು ಗೌರ್ಮೆಂಟ್ ಅಧಿಕಾರಿಗಳಾದ ಒಂದು ನರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಕರ್ನಾಟಕದ ಎಲ್ಲ ಮಕ್ಕಳಿಗೂ ಕೂಡ, ಎಲ್ಲ ಗರ್ಭಿಣಿ ಮಹಿಳೆಯರು, ಎಲ್ಲ ಬಾಣಂತಿಯರಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗಬೇಕು, ಹಾಗಾಗಿ ಒಳ್ಳೆಯ ಪೋಷಕಾಂಶ ಸಿಗಬೇಕು ಅಂತ ನಮ್ಮ ಒಂದು ಸರ್ಕಾರ ಒಳ್ಳೆಯ ಪದಾರ್ಥಗಳನ್ನು ನಮ್ಮ ಅಂಗನವಾಡಿ ಮೂಲಕ ವಿತರಿಸ್ತಾ ಇದೆ. ಆದರೆ ಈ ಎಲ್ಲ ಪದಾರ್ಥಗಳನ್ನು ಎಷ್ಟು ಜನ ಬಳಕೆ ಮಾಡ್ತಾ ಇದ್ದೀರಾ, ಎಷ್ಟು ಜನ ಬಳಕೆ ಮಾಡ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನನಗೆ ಒಂದು ತಿಳಿದಿರುವ ಪ್ರಕಾರ ಕೆಲವೊಬ್ಬರು ಇಸ್ಕೊಂಡು ಬಳಕೆ ಮಾಡದೆ ಬಿಸಾಕ್ತಾರೆ, ಕೆಲವರು ಹಸ್ಕೊಂಡೇ ಸಾಯ್ತಿರ್ತಾರೆ, ಅವ್ರಿಗೇನು ಸಿಗೋದೇ ಇಲ್ಲ. ಸೊ ಬಿಸಾಕೋ ಮುಂಚೆ ಇದನ್ನೆಲ್ಲವನ್ನು ತಲೆಯಲ್ಲಿಟ್ಕೊಳ್ಳಿ. ಎಷ್ಟೋ ಜನ ಉಪವಾಸ ಇದ್ದು ಸಾಯ್ತಾ ಇರ್ತಾರೆ. ಸೊ ಹಾಗಾಗಿ ಏನು ವೇಸ್ಟ್ ಮಾಡ್ದಲೆ ದಯವಿಟ್ಟು ನಿಮ್ಮ ಒಂದು ಕುಟುಂಬಕ್ಕೆ ಮಾಡಿಕೊಡಿ. ಒಳ್ಳೆಯ ಪದಾರ್ಥ ಕೊಟ್ಟಿದ್ದಾರೆ, ಒಳ್ಳೆ ಪೋಷಕಾಂಶಗಳಿದ್ದಾವೆ. ಕರ್ನಾಟಕ ಸರ್ಕಾರದ ಕೆಲವೊಂದು ಸ್ಕೀಮ್ಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನೀವು ಹೋಗಿ ಅಲ್ಲಿರುವಂತಹ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಅಂಗನವಾಡಿಗೆ ಒಂದು ಸಲ ಆದರೂ ಭೇಟಿ ಕೊಡಿ. ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಒಂದು ಮುಂದೆ ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.